ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಬ್ಲಾಗ್ ಬಂದು ಬೆಳಿಗ್ಗೆ ಸುಮಾರು 7 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಚೆ ಕಡೆ ಬಂದಿದ್ದೀವಿ. ಇಡೀ ದಿನ ಏನೆಲ್ಲ ನಡೀತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಹೋಗ್ತಾ ಇರೋದು ಹಾಸನ್ಗೆ. ಸೊ ಒಂದಿಷ್ಟು ಪರ್ಸ್ನಲ್ ಕೆಲಸಗಳಿತ್ತು. ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಂತ ಹಾಸನ್ಗೆ ಬಂದಿದ್ದೀನಿ. ಬಸ್ ಸ್ಟಾಪಲ್ಲಿ ಬಂದ ತಕ್ಷಣ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬಸ್ಸಲ್ಲಿ ಬರುವಾಗ ಯಾವುದೇ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬಾ ರಶ್ ಇತ್ತು. ಬೆಳಿಗ್ಗೆ ಆದರೂ ಕೂಡ ತುಂಬ ರಶ್ ಇತ್ತು. ಒಂದು 6:30ಗೇನೋ ನಾವು ಊರು ಬಿಟ್ಟಿದ್ದು. ಇಲ್ಲಿ ಬಂದು ರೀಚ್ ಆದಾಗ ಒಂದು 9 ಗಂಟೆ ಆಗಿತ್ತು. ಇಲ್ಲೇ ಬಸ್ ಸ್ಟಾಪಲ್ಲಿರೋ ಹೋಟೆಲ್ಗೆ ಹೋಗ್ಬಿಟ್ಟು ಸೊ ಟಿಫನ್ ಮುಗಿಸ್ಕೊಂಡು ಆಚೆ ಕಡೆ ಹೊರಡ್ತೀವಿ. ಇಲ್ಲಿಂದ ಹೋಟೆಲೆಲ್ಲ ತುಂಬ ದೂರ ಇದೆ. ಹಾಸನ್ ಬಸ್ ಸ್ಟಾಪ್ಗೂ ಸಿಟಿಗೂ 1 ಕಿಲೋಮೀಟ್ರ್ ಮೇಲೇ ಆಗುತ್ತೆ. ತುಂಬ ದೂರ ಮಾಡಿದ್ದಾರೆ ಬಸ್ ಸ್ಟಾಪು. ಹಾಸನ್ ಸಿಟಿಗಿಂತ ಒಂದು ಆಚೆ ಕಡೆ ಮಾಡಿಬಿಟ್ಟಿದ್ದಾರೆ. ನಾನು 1 ಇಯರ್ ಬ್ಯಾಕ್ ಬಂದಿದ್ದೆ. ಸೊ ಹಾಸ್ಪಿಟಲ್ಗೇನೋ ಅಮ್ಮನಿಗೆ ಹುಷಾರಿದ್ದಿಲ್ಲ ಅಂತೇಳ್ಬಿಟ್ಟು ಇಲ್ಲೇ 1 ವೀಕ್ ಇದ್ದೆ. ಆವಾಗ ಬಸ್ ಸ್ಟಾಪ್ಗೆಲ್ಲ ಬಂದಿಲ್ಲ. ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ 1 ವೀಕ್ ಇದ್ದಿದ್ದು. ಹಾಸನಲ್ಲಿ ನಾನು ನೋಡಿದ ಮಟ್ಟಿಗೆ ನಾನ್ ವೆಜ್ ಹೋಟೆಲ್ಗಳು ಭರ್ಜರಿ ಇದೆ. ಜಾಸ್ತಿ ಎಲ್ಲ ಕಡೆಗಿಂತ ನಾನ್ ವೆಜ್ ಹೋಟೆಲ್ಗಳು ಹಾಸನಲ್ಲಿ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಎಲ್ಲ ಕಡೆ ಇರುತ್ತೆ, ಬಟ್ ಹಾಸನಲ್ಲಿ ತುಂಬಾ ನಾನ್ ವೆಜ್ ಹೋಟೆಲ್ಸ್ಗಳಿದೆ. ವೆಜ್ ಹೋಟೆಲ್ಲು ಇದೆ, ಕಡಿಮೆ, ಆಲ್ಮೋಸ್ಟ್ ಕಡಿಮೆ. ನಾನ್ ವೆಜ್ ಹೋಟೆಲ್ ತುಂಬ ಜಾಸ್ತಿ ಇದೆ. ಇಲ್ಲೇ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಸ್ ಸ್ಟಾಪಿಂದ ಆಚೆ ಬಂದ್ವಿ. ಸಿಟಿ ಒಳಗಡೆ ಒಂದು 2-3 ಕಡೆ ಸ್ಟಾಪ್ ಇತ್ತು, ನಮಗೆ ಗೊತ್ತಿಲ್ಲ. ಅಲ್ಲೆಲ್ಲ ನಿಜವಾಗ್ಲೂ ನಾವು ಹೋಗೋ ಜಾಗಕ್ಕೆ ಹತ್ರ ಆಗ್ತಿತ್ತು ಅಂತ ಗೊತ್ತಿಲ್ಲ. ಅಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಇಳ್ದಿದ್ದೆ ಸರಿ ಹೋಗ್ತಿತ್ತು, ನಮಗೆ ಗೊತ್ತಿಲ್ಲ. ಬಸ್ ಸ್ಟಾಪ್ಗೆ ಬಂದು ಇಳಿದ್ವಿ. ಇಲ್ಲಿಂದ ಆಟೋದಲ್ಲಿ ಒಂದು ಕಿಲೋಮೀಟ್ರೇನೋ ಆಗುತ್ತೆ, ಬಟ್ ಅಷ್ಟಕ್ಕೇ 60 ರೂಪಾಯಿ ತೊಗೊಂಡ್ರು. ಏನು ಮಾಡೋಕ್ಕಾಗಲ್ಲ. ಗೊತ್ತಿಲ್ಲದಿರೋ ಜಾಗಕ್ಕೆ ಬಂದಾಗ ಸ್ವಲ್ಪ ಈ ಥರ ಆಗುತ್ತೆ. ಈ ಕಡೆಯಿಂದ ನಾವು ಆಟೋದಲ್ಲೇ ಹೋದ್ವಿ. ಆ ಕಡೆಯಿಂದ ಸೊ ಹಾಗೆ ಅಡ್ಡಾಡ್ಕೊಂಡು ಬಂದರೆ ಮುಗಿದೋಗುತ್ತೆ, ಬಸ್ ಸ್ಟಾಪ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೆಟ್ಕೊಂಡೇ ಬಂದ್ವಿ. ನಾನು ಅಪ್ಪ ಇಬ್ಬರು ಬಂದಿದ್ವಿ. ಎಂಟೂವರೆ ಆಗಿದೆ. ಸುಮಾರು 9 ಗಂಟೆ ಆಗಿರ್ಬೋದು ಫ್ರೆಂಡ್ಸ್, ಅಷ್ಟೇ. ಎಷ್ಟು ಬಿಸಿಲಿದೆ ಅಂದರೆ 9 ಗಂಟೆಗೇ ಮಧ್ಯಾಹ್ನ ಬಿಸಿಲು ಬರುತ್ತಲ್ವ, ಅಷ್ಟು ಬಿಸಿಲಿದೆ. ಆ ಕಡೆಯಿಂದ ನೆಟ್ಕೊಂಬರೋ ಅಷ್ಟೊತ್ತಿಗೆ ಬಸ್ ಸ್ಟಾಪ್ಗೆ ಅಯ್ಯೋ ಸಾಕಾಗೋಯ್ತು. ಆ ಥರ ಅಷ್ಟು ಬಿಸಿಲಿದೆ, ತುಂಬ ಬಿಸಿಲು. ನಡೆಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನೆಡ್ಕೊಂಬರ್ಬೋದು. ಆದರೆ ಬಿಸಿಲಿದೆಲ್ಲ, ತುಂಬ ಬಿಸಿಲಿದೆ. ಅಲ್ಲಿ ಹೋದ್ರೂ ಕೂಡ ನಮಗೆ ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ. ಏನೋ ಅಂದ್ಕೊಂಡು ಹೋದ್ವಿ, ಬಟ್ ಅದು ಆಗಿಲ್ಲ. ಆದರೆ 2 ದಿನ ಬರೀ ತಿರ್ಗೋದೇ ಆಯಿತು. ಬಟ್ ಫಸ್ಟ್ ಡೇ ನಾನು ಅಮ್ಮ ಮನೆಗೆ ಹೋಗಿದ್ದೆ. ಸೊ ಅಮ್ಮ ಮನೆಯಿಂದ ನಾನು ಡೈರೆಕ್ಟಾಗಿ ಹಾಸನ್ಗೆ ಹೋಗಿದ್ದು, ಅಪ್ಪ ನಾನು ಇಬ್ಬರು ಕೂಡ. ಬಟ್ ಅದಕ್ಕೇ ಬೆಳಿಗ್ಗೆ ಟಿಫನ್ ಏನು ಮಾಡ್ದೇ ಹೊರಟಿದ್ದೀನಿ. ಬಟ್ ನಮ್ಮ ಮನೆಯಿಂದ ಹೊರಡುವಾಗ ಆ ಥರ ಆಗೋದಿಲ್ಲ. ಮನೇಲಿ ಟಿಫನ್ ಎಲ್ಲ ಮಾಡಿಟ್ಟು ರೆಡಿ ಮಾಡಿಟ್ಟು ಎಲ್ಲ ರೆಡಿ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇಲ್ಲ ಆಚೆ ಕಡೆ ಹೋಗೋದಾದರೆ ಅರ್ಜೆಂಟಾಗಿ ಆ ಥರ ಬೆಳಗ್ಗೆ ಹೋಗೋಕ್ಕಾಗೋದೇ ಇಲ್ಲ. ಎಷ್ಟೇ ಬೇಗ ಹೋದರೂ, ಬೆಳಿಗ್ಗೆನೇ ಹೋದ್ರೂ 6 ಗಂಟೆಗೆ ಹೋದರೂ ಪರವಾಗಿಲ್ಲ, ಟಿಫನ್ ರೆಡಿ ಮಾಡಿಟ್ಟು ಬೆಳಿಗ್ಗೆ ಹೋಗಬೇಕು. ಅಮ್ಮ ಮನೇಲಾಗಿರೋದ್ರಿಂದ ಡೈರೆಕ್ಟಾಗಿ ಹಂಗೆ ಹೊರಟೆ. ಬೆಳಿಗ್ಗೆ ಎದ್ಬಿಟ್ಟು ಕೈಕಾಲು ಮುಖ ತೊಗೊಂಡು ರೆಡಿ ಆಗಿಬಿಟ್ಟು ಫ್ರೆಶಪ್ ಆಗಿ ಹೊರಟಿದ್ದಾಯಿತು ಆಚೆ ಕಡೆ. ಬಟ್ ನಮ್ಮ ಮನೇಲಿದ್ದಾಗ ಆ ಥರ ಆಗೋದಿಲ್ಲ. ಇಲ್ಲಿ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ತುಂಬ ಬಾಯಾರಿಕೆ, ತುಂಬ ಬಿಸಿಲು. ಫೈನಲಿ ಜ್ಯೂಸ್ ಕುಡಿದು ನೆಕ್ಸ್ಟ್ ಬಸ್ ಬಂತು. ಬಸ್ಸಲ್ಲಿ ಹೊರಟ್ವಿ. ಮನೆಗೆ ಬಂದು ತುಂಬ ಸುಸ್ತಾಗಿತ್ತು. ಅದಾದಮೇಲೆ ಯಾವುದೇ ವೀಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ಈ ಟೈಮಲ್ಲಿ ಜ್ಯೂಸು ಆ್ಯಂಡ್ ಕಬ್ಬಿನ ಜ್ಯೂಸ್ ಅಂತೂ ನನಗಿಷ್ಟ. ಆಚೆ ಕಡೆ ಹೋದರೆ ನಾನು ಜ್ಯೂಸ್ ಕುಡಿಯೋದಕ್ಕಿಂತ ಜಾಸ್ತಿ ಕಬ್ಬಿನ ಜ್ಯೂಸೇ ಕುಡಿತೀನಿ. ಅದೇನೋ ನನಗಿಷ್ಟ ಆಗುತ್ತೆ. ಸೊ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಲ್ಲಿಂದ ಬಂದು ಯಾವುದೇ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಅಡುಗೆ ಅಂತೂ ಮಾಡಬೇಕಲ್ವ. ನಾನು ಹೋಗಿದ್ದು 1 ದಿನ ಆದಮೇಲೆ ನಾನು ಬಂದೆ. ಸೊಪ್ಪನ್ನ ತಗೊಬಂದು ಇಟ್ಟಿದ್ರು. ಸೊಪ್ಪು ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಬೇಳೆ ಮತ್ತು ಕಾಳು ಎಲ್ಲನೂ ಸೇರಿಸಿ, ಹೆಸ್ರು ಕಾಳು
ಎಲ್ಲ ಸೇರಿಸಿ ಬೇಯಿಸಿದ್ದೀನಿ. ಒಂದು ಕಡೆ ಮುದ್ದೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸೊಪ್ಪನ್ನ ಎಲ್ಲ ಹಿಂಡಿಬಿಟ್ಟು ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ಹಾಗೆ ಮುದ್ದೆ ಅನ್ನ ಎಲ್ಲ ಮಾಡ್ತೀನಿ. ನೋಡಿ, ಕರಿಬೇವು ಹಾಗೆ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ. ಇದನ್ನು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇನ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಬೇಗ ಬೇಗ ಮಾಡ್ಕೋಬೇಕಿತ್ತು. ಇವತ್ತು ಹೊರಗಡೆ ಆಚೆ ಕಡೆ ಎಲ್ಲ ಸುತ್ತಿರೋದ್ರಿಂದ ತುಂಬಾ ಟಯರ್ಡ್ ಆಗಿತ್ತು. ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ರೆ ಸಾಕಂತ ಅನಿಸ್ಬಿಟ್ಟಿತ್ತು. ಬಿಸಿಲಲ್ಲಿ ಆಚೆ ಕಡೆ ತಿರುಗೋದ್ರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ರುಬ್ಬಿಟ್ಕೊಂಡಿರ್ತೀವಲ್ವ, ಅದಕ್ಕೆ ಸೊಪ್ಪು ಸಾರು ಮಾಡೋದಕ್ಕೆ ಆ ಒಂದು ಮಸಾಲೆ ಪೇಸ್ಟ್ನು ಕೂಡ ಒಂದು ಸ್ಪೂನಷ್ಟು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪು ತಿನ್ನೋಕೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಲ್ವ, ಅದು ಹಿಟ್ಟು ಕೂಡ ಉಕ್ಕಿ ಬಂತು. ಅದಕ್ಕೆ ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಮುದ್ದೆ ಸೊಪ್ಪು ಸಾರು ಸಖತ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನು. ಮುದ್ದೆ ನೋಡಿ ಬೇಯ್ತಾ ಇದೆ. ಲೋ ಫ್ಲೇಮ್ ಮಾಡಿಬಿಟ್ಟು ಈಗ ಈ ಕಡೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರ್ಗೂ ಕೂಡ ಒಗ್ಗರಣೆದ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನನಗಂತೂ ಫೇವ್ರೇಟ್ ಸಾರು ಇದು, ಮೊಳಕೆ ಕಾಳು ಸಾರು ಮತ್ತು ಸೊಪ್ಪಿನ ಬಸ್ಸಾರು ನನಗೆ ತುಂಬ ಫೇವ್ರೇಟು. ಅದು ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಈಗ ತೆಂಗಿನಕಾಯಿ ಮತ್ತು ಸೊಪ್ಪು ಕಾಳು ಎಲ್ಲ ನೀಟಾಗಿ ಇಂಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಇಂಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಯಾವಾಗಲೂ ಅಷ್ಟೇ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದೆಲ್ಲ ಫ್ರೈ ಮಾಡಿಕೊಂಡು ಸಾಂಬಾರನ್ನು ಕೂಡ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ಕಟ್ತಾ ಇದ್ದೀನಿ. ನೋಡಿ, ರಾಗಿ ಮುದ್ದೆ, ಬಿಸಿ ರಾಗಿ ಮುದ್ದೆ ಸೊಪ್ಪು ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೆಲ್ಲ ಹಾಟ್ ಬಾಕ್ಸ್ಗೆ ಕಟ್ಟಿ ಒಂದ್ಸಲ ಇಟ್ಕೊಂಡು ನೆಕ್ಸ್ಟು ಮನೆಯವ್ರಿಗೆಲ್ರಿಗೂ ಊಟ ಬಡಿಸ್ತೀನಿ. ನೈಟ್ ಟೈಮ್ ಅಲ್ವಾ, ಇಷ್ಟಕ್ಕೇ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಬ್ಲಾಗ್ನ ಮಾಡೋಕ್ಕಾಗಿಲ್ಲ. ನೋಡಿ, ಇದ್ರ ಜೊತೆ ಸೌತೆಕಾಯಿ ಹಾಗೆಯೇ ಸೊಪ್ಪಿನ ಪಲ್ಯ ಎಲ್ಲ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದು ರಾಗಿ ಮುದ್ದೆಗೆ ಬಸ್ಸಾರು ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಸೊ ನೆಕ್ಸ್ಟು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.